ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಮೆಡಿಕಲ್ ಎಮರ್ಜೆನ್ಸಿ ಸೃಷ್ಟಿಯಾಗುತ್ತೆ ಅನ್ನುವಂತಹ ಆತಂಕ ಈಗ ಎದುರಾಗಿರುವಂಥದ್ದು. ಅಂದಾಗೆ ನಾನು ಕೂಡ ಮಲ್ಲೇಶ್ವರಂನಲ್ಲಿದ್ದೀನಿ. ಮಲ್ಲೇಶ್ವರಂನಲ್ಲಿರುವಂತಹ ಸಣ್ಣ ಪುಟ್ಟ ಏನು ಮೆಡಿಕಲ್ ಶಾಪ್ಗಳೇನಿರ್ತವೆ ಅದೆಲ್ಲವೂ ಕೂಡ ಈಗ ಕ್ಲೋಸ್ ಆಗಿರುವಂಥದ್ದು. ಮುಖ್ಯವಾಗಿ ಈಗಾಗಲೇ ರಾಜಧಾನಿ ಬೆಂಗಳೂರು ಸೇರಿದಂತೆ ಇಡೀ ದೇಶವ್ಯಾಪಿ ಇವತ್ತು ಮೆಡಿಕಲ್ ಶಾಪ್ಗಳ ಬಂದ್ಗೆ ಈಗಾಗಲೇ ಕರೆ ಕೊಟ್ಟಿರುವಂಥದ್ದು. ಪ್ರಮುಖವಾದಂತಹ ಬೇಡಿಕೆಗಳಿಂದ ಆನ್ಲೈನ್ನಲ್ಲಿ ಮೆಡಿಸಿನನ್ನು ಮಾರಾಟ ಮಾಡುವಂಥ ನಿಯಂತ್ರಣ ಆಗಬೇಕು. ನಕಲಿ ಔಷಧಿಗಳ ಚೀಟಿಗಳ ಬಳಕೆ, ಆ್ಯಂಟಿಬಯೋಟಿಕ್ ಹಾಗೂ ಚಟ ಉಂಟು ಮಾಡುವಂಥ ಔಷಧಿಗಳನ್ನು ದುರುಪಯೋಗ ಆಗ್ತಾ ಇದೆ, ಅದನ್ನು ನಿಷೇಧಿಸಬೇಕು. ಹಾಗೆಯೇ ರೋಗಿ ಹಾಗೂ ಫಾರ್ಮಸಿಸ್ಟ್ ನಡುವೆ ನೇರ ಸಂಪರ್ಕದ ಕೊರತೆ ಇದೆ. ನಕಲಿ ಹಾಗೂ ಸರಿಯಾಗಿ ಸಂಗ್ರಹಿಸಿದ ಔಷಧಿಗಳ ಮಾರಾಟ ಕೂಡ ಆಗ್ತಾ ಇದೆ. ಬಹುಮುಖ್ಯವಾದಂತಹ ಬೇಡಿಕೆ ಏನಂತಂದರೆ ಕೋವಿಡ್ ನಂತರದ ಸಂದರ್ಭದಲ್ಲಿ ಆನ್ಲೈನ್ ಏನು ಔಷಧಿಗಳನ್ನು ಪೂರೈಕೆ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ಅದರಲ್ಲಿ ಸಾಕಷ್ಟು ಆಫರ್ಗಳು ಕೊಡ್ತಿದ್ದಾರೆ. ಅದರಿಂದ ನಮ್ಮ ಉದ್ಯಮಕ್ಕೆ ಹೊಡೆತಾಗುತ್ತೆ ಅನ್ನುವಂತಹ ಆತಂಕ ಇರೋದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲೂ ಕೂಡ ಒಂದು ರೀತಿಯಲ್ಲಿ ಕೆಲವು ಶಾಪ್ಗಳು ಬಂದಾಗಿರುವಂಥದ್ದು. ಈಗ ಅಪೋಲೋ ಫಾರ್ಮಸಿ, ಮೆಡ್ ಪ್ಲಸ್ ಅಂತಹ ಶಾಪ್ಗಳೀಗ ಮತ್ತು ಮಾರುತಿ ಮೆಡಿಕಲ್ಸ್ನಂಥವ್ರು ಈಗ ಕೆಲವು ಕಡೆ ತೆರೆದಿದ್ದಾರೆ. ಆದರೆ ಆಸ್ಪತ್ರೆ ಹಾಗೆಯೇ ರಸ್ತೆ ಬದಿಯಲ್ಲಿರುವಂತಹ ಒಂದು ಸಣ್ಣ ಪುಟ್ಟ ಅಂಗಡಿಗಳೆಲ್ಲವೂ ಕೂಡ ಈಗ ಬಂದಾಗಿರುವಂಥದ್ದು. ಒಟ್ಟಾರೆ ಏನಂತಂದರೆ ಬಹುತೇಕ ಅಂಗಡಿಗಳಲ್ಲಿ ಇವತ್ತು ಮಳಿಗೆ ಶಾಪ್ಗಳು ಅಥವಾ ಬಹುತೇಕ ಮೆಡಿಕಲ್ ಶಾಪ್ಗಳು ಇವತ್ತು ಕ್ಲೋಸ್ ಆದಂತೆ ಕಂಡು ಬರ್ತಾ ಇರುತ್ತೆ. ಇನ್ನು ಕೆಲವು ಗಂಟೆಗಳ ನಂತರ ನಾವು ನೋಡಬೇಕಾಗತ್ತೆ ಯಾವ ರೀತಿ ಚಿತ್ರಣ ಇರುತ್ತೆ ಅನ್ನೋಂಥದ್ದು. ಮೂಲಗಳ ಪ್ರಕಾರ ಬೆಂಗಳೂರಿನಲ್ಲಿ ಇವತ್ತು ಮೆಡಿಕಲ್ ಎಮರ್ಜೆನ್ಸಿ ಸೃಷ್ಟಿಯಾಗುವಂತಹ ಆತಂಕ ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಂಪಾಪ ಜೊತೆ ಗಣೇಶ್ ಹೆಗ್ಡೆ, TV5 ಕನ್ನಡ, ಬೆಂಗಳೂರು.